ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಸ್ಟರ್ ಆಫ್ ಕ್ರೇಪ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಬನ್ನಿ, ಇವತ್ತು ನಾವು ಬೆಂಗಳೂರು ಬ್ಲೂ ವೆರೈಟಿನ ಹೇಗೆ ಕಟ್ಟಿಂಗ್ ಹಾಕೋದಂತ ನೋಡ್ಕೊಂಡು ಬರೋಣ. ಇದು ಬೆಂಗಳೂರು ಬ್ಲೂ ವೆರೈಟಿ ಫ್ರಂಟ್ ಪ್ರೂನಿಂಗ್ ಮಾಡ್ತೀವಿ ನಾವು. ಅಂದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಬರೋ ವಿಡಿಯೋನ ನೀವು ಬೇಗ ನೋಡ್ಬೋದು. ನೋಡಿ ಸ್ನೇಹಿತರೆ, ಇವಾಗ ಇವರು ಕಟ್ ಮಾಡ್ತಾ ಇದ್ದಾರಲ್ಲ, ನೋಡ್ಬೋದು ನಮ್ಮ ತೋಟ ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ, ಇವತ್ತು ಬೆಂಗಳೂರು ಬ್ಲೂ ನೋಡಿ ಈ ಥರ ಕಟ್ಟರ್ ತೊಗೊಂಡು ಎರಡೆರಡು ಕಣ್ಣು ಬಿಡಬೇಕು. ಎರಡೆರಡು ಕಣ್ಣು ಅಂದರೆ ಇದನ್ನು ನಾವು ಬೆಂಗಳೂರು ಬ್ಲೂ ಇದೆಯಲ್ಲ, ಆ ವೆರೈಟಿನ ನಾವು ಏನಿದ್ರು ಫ್ರಂಟ್ ಪ್ರೂನಿಂಗ್ ಮಾಡ್ತೀವಿ. ಫ್ರಂಟ್ ಪ್ರೂನಿಂಗ್ ಮಾಡಿದ್ರೆ ಏನಾಗ್ತದೆ ಅಂದರೆ, ಅದು ನಾವು ಹಿಂದೆ ಮರ ಮುಂದೆ ಬಂದಿರ್ತಲ್ಲ ಫಸ್ಲು, ಅದರಲ್ಲಿ ಒಂದು ಎರಡು ಕಣ್ಣು ಉಳಿಸ್ಕೊಂಡು ಬಿಟ್ಕೊಳೋದು. ನೋಡಿ, ಇವಾಗ ನೀವು ನೋಡ್ಬೋದು, ಇದರಲ್ಲಿ ನೋಡಿ ಬರೀ ಒಂದು ಎರಡು ಕಣ್ಣಿದೆ, ಅದರಲ್ಲಿ ಮತ್ತೆ ಚಿಗುರು ಬಂದು ಅದರಲ್ಲಿ ಗೊನೆ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ನೋಡಿ, ಇದು ಕಟ್ಟಿಂಗ್ ಇದೆಯಲ್ಲ, ಈ ಬೆಂಗಳೂರು ಬ್ಲೂ ಅನ್ನೋದು 6 ತಿಂಗಳಿಗೆ 2 ಬೆಳೆ ಬರುತ್ತೆ. 2 ಬೆಳೆನೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬೇಸಿಗೆಯಲ್ಲಿ ಬರುತ್ತೆ, ಒಂದು ಮಳೆಗಾಲದಲ್ಲಿ ಬರುತ್ತೆ. ನೋಡಿ, ಇವತ್ತು ಒಂದು 22 ಜನ ಬಂದಿದ್ದಾರೆ ಕೂಲಿಯವರು. ನೋಡಿ, ಎಲ್ಲ ಕ್ಲೀನಾಗಿ ಕಟ್ ಮಾಡಿದ್ದಾರೆ, ಬೆಳಗ್ಗೆಯಿಂದ ಮಾಡಿದ್ದಾರೆ. 2.5 ಎಕರೆ ಜಮೀನಿದೆ ಇದು. ನೋಡಿ ಸ್ನೇಹಿತರೆ, ಈ ಕಟ್ಟಿಂಗ್ ಅನ್ನೋದು ಇದೆಯಲ್ಲ, ನಾವು ಕಟ್ ಮಾಡೋದು ಪ್ರೂನಿಂಗು, ಯಾರು ಅನುಭವ ಇರುತ್ತೆ, ಯಾವಾಗಲೂ ಯಾರು ಕಟ್ಟಿಂಗ್ ಹಾಕ್ತಾರೆ ಅವ್ರು ಮಾತ್ರ ಹಾಕೋ ಸಾಧ್ಯ. ಯಾಕಂದರೆ ನಾವು ಕಣ್ಣನ್ನು ನೋಡ್ಕೊಂಡು ಕರೆಕ್ಟಾಗಿ 2 ಬಿಟ್ಕೊಂಡು ಕಟ್ಟಿಂಗ್ ಮಾಡಬೇಕು. ಯಾಕಂದರೆ ಇದು ಬೆಂಗಳೂರು ಬ್ಲೂ ಫ್ರಂಟ್ ಪ್ರೂನಿಂಗ್ ಮಾಡ್ತೀವಿ. ನೋಡಿ, ಇವ್ರು ನೋಡ್ಬೋದು ನೀವು ಎಷ್ಟು ಜೋರಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರಂತ. ನೋಡಿ, ಇವಾಗ ತುಂಬ ಜನ ಬಂದಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರೆ. ಬೆಳಗ್ಗೆಯಿಂದ ನೋಡಿ ಎಲ್ಲ ಹಾಕಿದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಮುಗೀತದೆ. ನೋಡ್ಬೋದು, ಕಟ್ ಮಾಡಿದ ಎಲೆ ಎಲ್ಲ ತುಂಬ ಕೆಳಗಡೆ ಬೀಳ್ತದೆ ಸ್ನೇಹಿತರೆ. ಅದನ್ನು ಮತ್ತೆ ನಾವು ಗಿಡ ಹತ್ರನೇ ಹಾಕ್ತೀವಿ. ಹಾಕಿದಾಗ ಅದೇನಾಗುತ್ತೆ ಅಂದರೆ ಗಿಡಕ್ಕೆ ಗೊಬ್ಬರ ಕೂಡ ಆಗುತ್ತೆ. ಸುಮ್ಮನೆ ನಾವು ಅದನ್ನೇ ಆರ್ಗ್ಯಾನಿಕ್ ಮಾಡ್ದಂಗೆ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನಮ್ಮ ತೋಟ. ಈ ಬೆಂಗಳೂರು ಬ್ಲೂ ಅನ್ನೋ ವೆರೈಟಿನ ಒಂದು ತುಂಬ ಎಕರೆಗೆ ಹಾಕಿದ್ರೇ ಅದು ಇಳುವರಿ ತುಂಬ ಬರೋದು. ಯಾಕಂದರೆ ಅದು ಗೊನೆ ಚಿಕ್ಕದಾಗಿ ಬರುತ್ತೆ, ಆದರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜ್ಯೂಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಇವರೆಲ್ಲ ಕಟ್ಟಿಂಗ್ ಮಾಡಿದ್ಮೇಲೆ ಯಾವ್ದಾದ್ರು ತಪ್ಪು ಹೋಗಿದೆಯಾ ಇಲ್ಲ ಬಿಟ್ಟು ಹೋಗಿದೆಯೋ ನೋಡಿ ಅದನ್ನು ಮತ್ತೆ ತಿರ್ಗಾ ಕಟ್ಟಿಂಗ್ ಹಾಕ್ತಾರೆ. ನೋಡ್ಬೋದು, ಇವಾಗ ಎಲ್ಲ ಈ ಕಡೆ ಎಲ್ಲ ಕಟ್ಟಿಂಗ್ ಇನ್ನೂ ಸ್ವಲ್ಪ ಇದೆ. ನೋಡಿ, ಎಲೆ ಇರುತ್ತೆ, ಆ ಎಲೆನೆಲ್ಲ ಬಿಡಿಸಿ ಕ್ಲೀನಾಗಿ ಕಟ್ಟಿಂಗ್ ಹಾಕಬೇಕು. 2 ಕಣ್ಣು ಬಿಟ್ಟು ಕ್ಲೀನಾಗಿ ಹಾಕ್ತಾರೆ.